ಸಂಜೆ ಹೊರಗಡೆ ಹೋಗಿ ಮಸಾಲೆ ಪುರಿ ತಿನ್ನೋಣ ಅಂತಂದರೆ ಜೋರಾಗಿ ಮಳೆ ಸುರಿತಾ ಇದೆ. ನಾಲ್ಗೆ ಏನಾದರೂ ಬೇಕು ಅಂತ ಇದೆ, ಹೊಟ್ಟೆ ಕಾಯ್ತಾ ಇದೆ. ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಈ ಸ್ನ್ಯಾಕ್ಸ್ ನೆನಪಾಯಿತು ನೋಡಿ. ನಮಸ್ತೆ, ಎಲ್ಲರನ್ನೂ ಮಾತಾಡಿಸಿ ಅಡುಗೆ ಆಟಕ್ಕೆ ಸ್ವಾಗತ. ಮೊದಲಿಗೆ 2 ಚಿಕ್ಕದಾಗಿರೋ ಆಲೂಗಡ್ಡೆಯನ್ನು ನಾನು ಬೇಯಿಸಲಿಕ್ಕೆ ಹಾಕ್ಕೊಂಡ್ಬಿಟ್ಟೆ. ಹಾಗೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ನಾನು ನೀರಿನಲ್ಲಿ ನೆನೆ ಹಾಕ್ಕೋತಾ ಇದ್ದೀನಿ. 1 ಲಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ಇದು ಒಂದು ಕಡೆ ಹಾಗೆ ಇರಲಿ. ಮಿಕ್ಸಿ ಜಾರಿಗೆ 1 ಕಪ್ ಅವಲಕ್ಕಿಯನ್ನು ಹಾಕೋತಾ ಇದ್ದೀನಿ. ಹಾಗೆ ಅರ್ಧ ಕಪ್ಪು ರವಾವನ್ನು ಹಾಕೋತಾ ಇದ್ದೀನಿ. ಈಗ ಇದನ್ನು ಗಿರ್ಕಿ ಹೊಡೆಸಿ ನುಣ್ಣಗೆ ಪುಡಿ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಇದ್ದರೆ ಸಾಕಾಗತ್ತೆ. ರವಾ ಬದಲಿಗೆ ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೋಬೋದು. ಗೋಧಿ ಹಿಟ್ಟು, ಜೋಳದ ಹಿಟ್ಟು ಅಷ್ಟೊಂದು ಇದಕ್ಕೆ ಚೆನ್ನಾಗಿರಲ್ಲ. ಹಾಗೆ ಇದೆಲ್ಲವನ್ನು ನಾವೀಗ ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಇದರಿಂದ. ಈಗ ಹೆಚ್ಚಿಟ್ಕೊಂಡಿರೋ ಅಂಥ ಕರಿಬೇವನ್ನು ಹಾಕ್ಕೊಂಡೆ. ಇದು ಕೊತ್ತಂಬರಿ ಸೊಪ್ಪು 4ರಿಂದ 6 ಎಸಳು ಸಾಕಾಗತ್ತೆ. ಚಿಲ್ಲಿ ಫ್ಲ್ಯಾಕ್ಸನ್ನು ಹಾಕೋತಾ ಇದ್ದೀನಿ. ನೀವು ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ಕೋಬೋದು. ಇದು ಕಸ್ತೂರಿ ಮೇಥಿ 1 ಟೇಬಲ್ ಸ್ಪೂನ್ ಇದೆ. ಗರಂ ಮಸಾಲ 1 ಟೀ ಸ್ಪೂನ್ ಸಾಕಾಗತ್ತೆ. ಆಪ್ಷನ್ ಇದು, ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಇಲ್ಲ. ಈಗ ಜೀರಿಗೆ ಪೌಡ್ರನ್ನು ಹಾಕೋತಾ ಇದ್ದೀನಿ. 1 ಟೀ ಸ್ಪೂನ್ ಇದೆ. ಸ್ನೇಹಿತರೆ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಈ ರೆಸಿಪಿ. ಇದು ಎಳ್ಳು, ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ನಾನು. ಅಜ್ವಾನವನ್ನು ಹಾಕೋತಾ ಇದ್ದೀನಿ. ಈ ರೀತಿಯಾದಂತಹ ಕರಿದ ತಿಂಡಿಗಳಿಗೆ ಅಜ್ವಾನ ರುಚಿನೂ ಕೊಡುತ್ತೆ, ಜೀರ್ಣಕ್ರಿಯೆಗೂ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಸ್ವಲ್ಪ ಕ್ರಿಸ್ಪಿ ಬರುತ್ತೆ, ಅದಕ್ಕೋಸ್ಕರ 1 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್. ಹುರಿದಿಟ್ಕೊಂಡಂಥ ಶುಂಠಿಯನ್ನು ಈಗ ಹಾಕ್ಕೊಳ್ಳೋಣ. ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಎಣ್ಣೆಯನ್ನು ನಾವು ಹಾಕ್ಕೋಬೋದು. ಬೆಣ್ಣೆ ಕೂಡ ನೀವು ಹಾಕ್ಕೊಳ್ಳಿ, ಕಡ್ಡಿಲ್ಲ. 2 ಸ್ಪೂನ್ ಎಣ್ಣೆಯನ್ನು ನಾನು ಹಾಕೋತಾ ಇದ್ದೀನಿ. ಇವಾಗ ಇದನ್ನೆಲ್ಲವನ್ನು ನೀರು ಹಾಕದೆ ಒಮ್ಮೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಡುಗೆ ಆಟ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬು ಹೃದಯದ ಧನ್ಯವಾದಗಳು. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಅಡುಗೆ ಆಟದಲ್ಲಿ ಒಳ್ಳೊಳ್ಳೆ ಅಡುಗೆಗಳನ್ನು ಮಾಡ್ತಾ ಇರೋಣ. ಬೆಂದಿರೋ ಆಲೂಗಡ್ಡೆಯ ಸಿಪ್ಪೆಯನ್ನು ಈಗ ನಾವು ತೆಕ್ಕೊಳ್ಳೋಣ. ಪದೇ ಪದೇ ಹೊರಗಡೆ ಹೋಗಿ ತಿಂತಾ ಇದ್ದರೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದೇ ಅಲ್ಲ. ಹಾಗೆ ಎಷ್ಟು ಸಾಧ್ಯವೋ ಅಷ್ಟು ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬೇಕು. ಅದಕ್ಕಾಗಿ ನಾವು ಮನೆಯಲ್ಲೇ ಹೆಚ್ಚಾಗಿ ಈ ರೀತಿಯಾದಂಥ ತಿಂಡಿಗಳನ್ನು ನಾವು ಮಾಡಿಕೊಂಡು ತಿಂತಾ ಇರಬೇಕು. ಮೊದಲು ಆಲೂಗಡ್ಡೆಯನ್ನು ಮ್ಯಾಶ್ ಮಾಡ್ಕೋಬೇಕು. ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಡಿ. ಹಾಗೆ ಕಮೆಂಟ್ ಮಾಡಿ ಹೇಗಾಗಿತ್ತು ರೆಸಿಪಿ ಅಂತ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ತುಂಬ ಜನ ಮೆಸೇಜಸ್ಗಳನ್ನು ಮಾಡ್ತಾ ಇದ್ದೀರಿ, ನನಗೂ ಕೂಡ ತುಂಬ ಖುಷಿ ಆಗ್ತಾ ಇದೆ. ಕಡಿಮೆ ಸಬ್ಸ್ಕ್ರೈಬರ್ ಇದ್ದರೂ ಕೂಡ ಕೆಲವೊಂದು ರೆಸಿಪಿಗಳಿಗೆ ತುಂಬ ವ್ಯೂಸ್ ಬರ್ತಾ ಇದೆ. ಇದೆಲ್ಲದಕ್ಕೂ ಕಾರಣ ನೀವೇ. ಈಗ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಕಲಿಸ್ತಾ ಹೋಗಬೇಕು ನಾವು. ಇದು ಚಪಾತಿ ಹಿಟ್ಟಿನ ಹದದ ರೀತಿಯಲ್ಲೇ ಇರಬೇಕು. ಒಂದೇ ಸಲ ನೀರನ್ನು ಹಾಕ್ಕೋಬೇಡಿ. ನಾನು ಮೊದಲು ಅಡುಗೆ ಯಾರು ಮಾಡ್ತಾಯಿದ್ದೀರೋ ಅವರಿಗೂ ಈಸಿ ಆಗಲಿ ಅಂತಲೇ ಡೀಟೇಲಾಗಿ ಹೇಳ್ತಾ ಇರೋದು. ಅಡುಗೆ ಕಷ್ಟ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಕಷ್ಟ ಅಲ್ಲವೇ ಅಲ್ಲ, ತುಂಬ ಈಸಿ. ಕೆಲವೊಂದಿಷ್ಟು ನ್ಯಾಕ್ಗಳನ್ನು ನಾವು ಫಾಲೋ ಮಾಡಬೇಕು. ತುಂಬ ಪಾತ್ರೆಗಳನ್ನು ಮಾಡ್ಕೋಬಾರ್ದು. ಹಾಗೆ ಮಾಡಿಕೊಂಡ್ರೆ ತೊಳಿಬೇಕಿದ್ರೆ ಸಾಕಪ್ಪ, ನೆಕ್ಸ್ಟ್ ಅಡುಗೆ ಮಾಡೋದೇ ಬೇಡ ಅಂತ ಅನಿಸ್ಬಿಡತ್ತೆ. ಅದೆಲ್ಲ ಯೋಚನೆ ಮಾಡಿ ಮಾಡಿಕೊಂಡ್ರೆ ಬೇಗ ಆಗಿಬಿಡತ್ತೆ. ನೋಡಿ, ಈ ಹದಕ್ಕಿರಲಿ, ಇದು ಹಾಗೆ ಇರಲಿ. ಈಗ 2 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರಿಗೆ ಸ್ವಲ್ಪ ನೀರನ್ನು ಹಾಕಿ ಕಲಸಿಟ್ಕೊಳ್ಳೋಣ. ಎಲ್ಲರೂ ಕೂಡ ದುಡಿಯೋದೇ ಹೊಟ್ಟೆಗಾಗಿ. ಅದನ್ನು ಬಿಟ್ಟು ನಾವು ಬೇರೆ ಎಲ್ಲದನ್ನು ಈಗ ಮಾಡ್ತಾ ಇದ್ದೇವೆ. ಸರಿಯಾದ ಸಮಯಕ್ಕೆ ನಾವು ಆರೋಗ್ಯಕರವಾದ ರುಚಿಕರವಾದಂತಹ ಆಹಾರವನ್ನು ಸೇವನೆ ಮಾಡಿಬಿಡಬೇಕು. ನೋಡಿ, ಈಗ ಇದು ಸರಿಯಾಗಿದೆ. ಇದು ಒಂದು ಕಡೆ ಹಾಗೆ ಇರಲಿ. ಈಗ ಕಲಸಿಟ್ಕೊಂಡಂಥ ಹಿಟ್ಟನ್ನು ಒಮ್ಮೆ ಚೆನ್ನಾಗಿ ನಾದ್ಕೋಬೇಕು. ಇದರಲ್ಲಿ 2 ಭಾಗ ಮಾಡ್ಕೊಳ್ಬೇಕು. ಆಮೇಲೆ ಒಮ್ಮೆ ನಾದಿ ನಾನೀಗ ಮಾಡಿ ತೋರಿಸ್ತಾ ಇದ್ದೀನಲ್ಲ, ಅದೇ ರೀತಿ ಮಾಡ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ, ಬೇಗ ಆಗಿಬಿಡತ್ತೆ. ಮನೆಯಲ್ಲಿ ಮಕ್ಕಳಿದ್ರೂ ಕೂಡ ಅವರಿಗೂ ಒಂದೊಂದು ಕೆಲಸ ಕೊಡಿ. ಇದೆಲ್ಲವನ್ನು ಕೂಡ ಅವರು ಕಲ್ತ್ಕೊಳ್ಬೇಕು. ನಾವು ಓದಲಿ ಅಂತ ಹೇಳಿ ಯಾವ ಕೆಲಸನೂ ಕಲಿಸೋದೇ ಇಲ್ಲ.
ಓದೋದ್ರ ಜೊತೆಗೆ ಅವರಿಗೆ ಈ ರೀತಿಯಾದಂಥ ಎಲ್ಲ ಕೆಲಸಗಳು ಕೂಡ ಗೊತ್ತಿರಬೇಕು. ನಮ್ಮ ಜೊತೆಗೆ ಅವರು ಬೆರ್ತ ಆಗೋ ಆಗತ್ತೆ. ಸ್ವಲ್ಪ ಅವರು ನಮ್ಮ ಜೊತೆ ಕಳಿಬೇಕು ಕಾಲವನ್ನು. ನೋಡಿ, ಈ ರೀತಿಯಾಗಿ ರೋಲ್ ಮಾಡಿಕೊಂಡು ಸ್ವಲ್ಪ ತಡ್ತಾ ಇದ್ದೀನಿ. ಇದು 2 ಇಂಚಿನಷ್ಟು ಅಗಲ ಇದೆ, 1.5 ಇಂಚಿನಷ್ಟು ದಪ್ಪ ಇದೆ. ಆ ರೀತಿಯಾಗಿ ಮಾಡಿಕೊಂಡು ಇದನ್ನು ನಿಮಗೆ ಬೇಕಾದ ಆಕಾರಕ್ಕೆ ಇದನ್ನು ಕಟ್ ಮಾಡ್ಕೊಳ್ಳಿ. ಈಗ ಟ್ರೆಂಡಲ್ಲಿರುವಂಥ ಶೇಪನ್ನು ನಾನು ಕಟ್ ಮಾಡ್ತಾ ಇದ್ದೀನಿ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಕಟ್ ಮಾಡ್ತಾ ಇದ್ದರೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ನೀವು ಯಾವ ಶೇಪಲ್ಲಿ ಬೇಕಾದರೂ ಇದನ್ನು ಕಟ್ ಮಾಡ್ಕೋಬೋದು. ಎಷ್ಟು ಬೇಗ ನಾವು ಈ ತಿಂಡಿಯನ್ನು ಮಾಡ್ಬೋದು ಅಂತಂದರೆ, ನಾವು ಹೊರಗಡೆ ಹೋಗಲಿಕ್ಕೆ ರೆಡಿ ಆಗೋದ್ರೊಳಗೆ ಈ ತಿಂಡಿಯನ್ನು ಮನೆಯಲ್ಲೇ ಮಾಡ್ಕೋಬೋದು. ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಅಷ್ಟರೊಳಗೆ ನಾವೀಗ ಹುಣಸೆ ಹಣ್ಣಿನ ಗೊಜ್ಜನ್ನು ನಾವು ರೆಡಿ ಮಾಡ್ಕೊಳ್ಳೋಣ. ನೆನೆಸಿಟ್ಟಂತಹ ಹುಣಸೆ ಹಣ್ಣನ್ನು ಸ್ವಲ್ಪ ನಾನೇನು ಮಾಡಿದೆ, ಮ್ಯಾಶ್ ಮಾಡಿಕೊಂಡೆ. ಅದನ್ನು ಈಗ ನಾನು ಒಂದು ಬಾಣಲೆಗೆ ಸೋಸ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಇದು ಅಂದರೆ, ಸಿಹಿ, ಹುಳಿ, ಖಾರ. ಇದನ್ನು ಚಾಟ್ ಕೂಡ ಮಾಡಿ ತಿನ್ಬೋದು. ಅದನ್ನು ತೋರಿಸುವ ಅಂತ ಹೇಳಿ ನಾನೀಗ ಹುಣಸೆ ಹಣ್ಣಿನ ಗೊಜ್ಜನ್ನು ಮಾಡ್ಕೋತಾ ಇದ್ದೀನಿ. ಈಗ ಈ ಹುಣಸೆ ಹಣ್ಣಿನ ರಸಕ್ಕೆ ನಾನು ಅರ್ಧ ಚಮಚ ಜೀರಿಗೆ ಪುಡಿಯನ್ನು ಹಾಕ್ತಾ ಇದ್ದೀನಿ. ಹಾಗೆ ಮೆಣಸಿನ ಪುಡಿಯನ್ನು ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ಇದರ ಜೊತೆಗೆ ಸಿಹಿ ಬೇಕು. ನಾನು ಬೆಲ್ಲವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ಸಕ್ಕರೆಗಿಂತ ಬೆಲ್ಲನೇ ಚೆನ್ನಾಗಾಗತ್ತೆ. 5-6 ಚಮಚ ಬೆಲ್ಲ ಬೇಕು. ಖಾರ, ಸಿಹಿ, ಹುಳಿ ಸಖತ್ತಾಗಿರುತ್ತೆ. ಇದು ಕುದಿ ಬರಬೇಕು. ಇದು ಕುದಿ ಬರೋ ಅಷ್ಟೊತ್ತಿಗೆ ನಾವು ಎಲ್ಲವನ್ನು ಕೂಡ ಕರೆದಿಟ್ಕೊಳ್ಳೋಣ. ಇದನ್ನು ಈಗ ನಾವು ಸಪ್ರೇಟ್ ಮಾಡಿ ಇಟ್ಕೊಳ್ಳೋಣ. ಹೀಗೆ ಮಾಡಿ ಇಟ್ಕೊಳ್ಳೋದ್ರಿಂದ ಕರೀಲಿಕ್ಕೆ ತುಂಬ ಹೆಲ್ಪ್ ಆಗತ್ತೆ. ನಮಗೆ ಬೇಗ ಬೇಗ ಬಂಡಿಯಲ್ಲಿ ಬಿಟ್ಟು ಬಿಡ್ಬೋದು. ಈ ಪೀಸ್ಗಳನ್ನು ಬಂಡಿಗೆ ಬಿಡೋದು ಲೇಟ್ ಆಯಿತು ಅಂದರೆ ಒಂದು ಬೇಗ ಫ್ರೈ ಆಗಿಬಿಟ್ಟಿರುತ್ತೆ, ಇನ್ನೊಂದು ಫ್ರೈ ಆಗೋದೇ ಇಲ್ಲ. ಈ ರೀತಿಯಾಗಿ ಬಿಡಿಸಿಟ್ಕೊಂಡ್ರೆ ಬೇಗ ಬೇಗ ಆಗುತ್ತೆ. ಇದನ್ನು ಒಮ್ಮೆ ಈ ರೀತಿಯಾಗಿ ಡಿಪ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಸ್ವಲ್ಪ ಕ್ರಿಸ್ಪಿ ಬರುತ್ತೆ. ಇದು ತುಂಬ ಕ್ರಿಸ್ಪಿ ಆಗಿರಲ್ಲ. ಈಗ ಮೇಲ್ಗಡೆ ಕ್ರಿಸ್ಪಿ, ಒಳಗಡೆ ಸಾಫ್ಟಾಗಿ ಇರುತ್ತೆ. ಕೊಬ್ಬರಿ ಎಣ್ಣೆ ಆಗಿರೋದ್ರಿಂದ ಅಲ್ಲದೆ ಇದು ಬೇಯಿಸ್ಕೊಂಡಿರೋ ಆಲೂಗಡ್ಡೆ ಆಗಿರೋದ್ರಿಂದ ಈ ರೀತಿ ನೊರೆ ಬರುತ್ತೆ ಎಣ್ಣೆ. ಏನು ಹೆದರ್ಕೊಳ್ಬೇಕಾಗಿಲ್ಲ. ಆಮೇಲೆ ಅದೆಲ್ಲ ಇಳಿಯುತ್ತೆ. ಈಗ ನೊರೆ ಎಲ್ಲ ಇಳಿದಿದೆ ನೋಡಿ. ಇಷ್ಟು ದಿನ ಮಗ ಮನೇಲೇ ಇದ್ದ. ಡೈಲಿ ವೆರೈಟಿ ಇರ್ತಾ ಇತ್ತು. ಎಷ್ಟು ಮಾಡಿದರೂ ಕೂಡ ಸಾಕಾಗ್ತಾನೆ ಇರಲಿಲ್ಲ. ಈಗ ಮಗ ಹಾಸ್ಟೆಲಲ್ಲಿದ್ದಾನೆ. ಸ್ವಲ್ಪ ಮಾಡಿದರೂ ಕೂಡ ಹೆಚ್ಚಾಗಿಬಿಡತ್ತೆ. ಆದಷ್ಟು ಕಡಿಮೆನೇ ಮಾಡ್ತೀನಿ. ನೋಡಿ, ಈಗ ಮತ್ತೊಂದು ಉಂಡೆ ಇತ್ತಲ್ವಾ, ಅದನ್ನು ಇದೇ ರೀತಿ ನಾನು ಮಾಡ್ಕೋತಾ ಇದ್ದೀನಿ. ನಾವೇನು ಕಲಿಸ್ತೀವೋ ಅದನ್ನೇ ಮಕ್ಕಳು ಕೂಡ ಮಾಡೋದು. ನಾವೇ ಪದೇ ಪದೇ ಹೋಟ್ಲಿಗೆ ಹೋಗೋದನ್ನು ರೂಢಿ ಮಾಡಿಸಿದ್ರೆ, ಹೊರಗಡೆ ತಿಂಡಿಯನ್ನು ರೂಢಿ ಮಾಡಿಸಿದ್ರೆ ಮಕ್ಕಳು ಅದಕ್ಕೆ ಅಡಿಕ್ಟ್ ಆಗಿಬಿಡ್ತಾರೆ. ಅದಕ್ಕಾಗಿ ಮನೆ ತಿಂಡಿಗಳನ್ನು ಕೂಡ ನಾವು ಅವರಿಗೆ ಮಾಡಿ ತಿನ್ನಿಸ್ತಾ ಇದ್ದರೆ ಹೋಟೆಲ್ಲಿಗೆ ಹೋಗೋದನ್ನು ಮರ್ತೇ ಬಿಡ್ತಾರೆ. ಅಪರೂಪಕ್ಕೆ ಹೋಗಬೇಕಿಲ್ಲ ಅಂತಲ್ಲ. ನೋಡಿ, ಈ ಕಲರ್ ಬರಬೇಕು. ಎಲ್ಲವನ್ನು ಈಗ ಕರೆದಿಟ್ಕೊಳ್ಳೋಣ. ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು ನಿಜ, ಆದರೆ ನಮ್ಮ ಪದ್ಧತಿ, ನಮ್ಮ ಸಂಪ್ರದಾಯಗಳನ್ನು ನಾವು ಯಾವತ್ತೂ ಕೂಡ ಬಿಡಲೇಬಾರ್ದು. ನಾವೇ ಎಲ್ಲದನ್ನು ಬಿಡ್ತಾ ಹೋದರೆ ನಮ್ಮ ಮುಂದಿನ ಪೀಳಿಗೆಯವರು ಇನ್ನೇನು ಕಲಿತಾರೆ ಅಲ್ವಾ? ಕರೆದಿರೋದನ್ನೆಲ್ಲ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ. ನೋಡಿ ಈಗ ಯಾವ ರೀತಿ ಸೌಂಡ್ ಬರ್ತಾ ಇದೆ ಅಂತ. ಕ್ರಿಸ್ಪಿಯಾಗಿರುತ್ತೆ. ಬಿಸಿ ಇರುವಾಗ ಕ್ರಿಸ್ಪಿ ಇರುತ್ತೆ. ತುಂಬ ಹೊತ್ತು ಬಿಟ್ಟರೆ ಅದೆಲ್ಲವೂ ಕೂಡ ಸಾಫ್ಟ್ ಆಗಿಬಿಡತ್ತೆ. ಇದನ್ನು ಕೂಡ ಹೀಗೆ ನೀವು ಚಟ್ನಿ ಜೊತೆ ತಿನ್ಬೋದು. ಪುದೀನ ಮತ್ತು ಬೆಳ್ಳುಳ್ಳಿ ಚಟ್ನಿ ಇದಕ್ಕೆ ಸಖತ್ತಾಗಿರುತ್ತೆ. ನಿಮಗೆ ಯಾವ ಚಟ್ನಿ ಇಷ್ಟನೋ ಅದ್ರ ಜೊತೆ ತಿನ್ಬೋದು. ಕೆಚಪ್ ಜೊತೆಗೆ ಕೂಡ ಇದನ್ನು ತಿನ್ಬೋದು. ನೋಡಿ, ಈಗ ಗೊಜ್ಜು ಕೂಡ ರೆಡಿ ಆಗ್ತಾ ಇದೆ. ಇದನ್ನು ಹೇಗೆ ತಿನ್ನೋದು ಅಂತ ಹೇಳ್ತೇನೆ. ಈಗ ನಾವು ಮಾಡ್ತಾ ಇರುವ ಸ್ನ್ಯಾಕ್ಸ್ ಇದೆಯಲ್ಲ, ಸಮೋಸ ಮತ್ತು ಕಚೋರಿಗಿಂತನೂ ಸಖತ್ತಾಗಿರುತ್ತೆ. ನೋಡಿ, ಮನೆಯಲ್ಲೇ ಕೂಡ ನಾನು ಶೇವ್ ಕೂಡ ಮಾಡಿಕೊಂಡೆ. ಇದು ಕೂಡ 10 ನಿಮಿಷದಲ್ಲಿ ಆಗಿಬಿಡತ್ತೆ. ಇಷ್ಟ ಆಯಿತು ನೋಡಿ ನಾನು ಮಾಡಿರೋಂಥ ಕ್ವಾಂಟಿಟಿಲಿ. ಇದೆಲ್ಲವನ್ನು ಈಗ ಚಾಟ್ಸ್ ಮಾಡೋಣ. ನೋಡಿ, ಒಂದು ಪ್ಲೇಟಿಗೆ ನಾನು 6-7 ಪೀಸನ್ನು ಹಾಕ್ಕೊಂಡೆ. ಇದೆಲ್ಲವನ್ನು ನಾನೀಗ ಕಟ್ ಮಾಡ್ಕೋತಾ ಇದ್ದೀನಿ. ಒಂದು ಪೀಸಲ್ಲಿ 4-5 ಪೀಸನ್ನು ಮಾಡಿಟ್ಕೊಳ್ಳಿ ಇದೇ ರೀತಿ. ಇದು ಆಪ್ಷನಲ್ಲು. ಇನ್ನೊಂದು ರೀತಿಯೂ ಮಾಡ್ಬೋದು ಚಾಟ್ಸ್ ಥರ ಅನ್ನೋದಕ್ಕೆ. ಇದನ್ನು ಚಟ್ನಿ ಜೊತೆಗೆ ತಿನ್ಬೋದು ಅಂತ ಈಗ ನಾನು ಹೇಳಿದೆ. ಅದು ಸಖತ್ತಾಗಿರುತ್ತೆ. ಈ ರೀತಿ ಪೀಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಶೇವನ್ನು ಹಾಕ್ಕೋಬೇಕು. ಹಾಗೆ
ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ. ಇವಾಗ ಕಟ್ ಮಾಡ್ಕೊಂಡಿರೋದು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಇದಕ್ಕೆ ಈಗ ಮಾಡಿಟ್ಕೊಂಡಿದ್ವಲ್ಲ ಹುಣಸೆಹಣ್ಣು ಗೊಜ್ಜನ್ನು ಅದನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ಮೇಲ್ಗಡೆಯಿಂದ ಸ್ವಲ್ಪ ಶೇವನ್ನು ಕೂಡ ಹಾಕ್ಕೊಂಡೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಿಂತಾ ಇದ್ದರೆ ವಾವ್ ಸಖತ್ತಾಗತ್ತೆ. ಹೀಗೆ ಮತ್ತೊಂದು ರುಚಿಯೊಂದಿಗೆ ಅಡುಗೆ ಆಟದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.